ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಬಿಗ್ ಬಾಸ್ ಮನೆಯಿಂದ ಬರ್ತಿರೋ ಅಪ್ಡೇಟ್ ಏನಂದ್ರೆ ಕಾವ್ಯರವರು 6th ಪ್ಲೇಸ್ಗೆ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಏನಂದ್ರೆ ಈಗ ಕಾವ್ಯನ 6th ಪ್ಲೇಸ್ಗೆ ಎಲಿಮಿನೇಟ್ ಮಾಡಿರೋ ಕಾರಣ ಅಶ್ವಿನಿ ಮೇಡಮ್ ಅವ್ರನ್ನ 3rd ಪ್ಲೇಸ್ಗೆ ತಗೊಂಡು ಹೋಗ್ತಿದ್ದಾರೆ. ಅಲ್ಲ, ಇದು ಹೇಗೆ ಸಾಧ್ಯ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್, ಕಾವ್ಯಗೆ ಗಿಲ್ಲಿ ಫಸ್ಟ್ ಪ್ಲೇಸಲ್ಲಿದ್ದರೆ ಸೆಕೆಂಡ್ ಪ್ಲೇಸಲ್ಲಿ ವೋಟಿಂಗ್ನಲ್ಲಿ ಸೆಕೆಂಡ್ ರಕ್ಷಿತಾ ಇದ್ದಾಳೆ. ರಕ್ಷಿತಾ ಹಾಗೂ ಗಿಲ್ಲಿಗೆ ಸ್ವಲ್ಪ ಕಾಂಪಿಟೇಷನ್ ನಡೀತಿದೆ ವೋಟಿಂಗ್ನಲ್ಲಿ. ಇನ್ನು 3rd ಪ್ಲೇಸಲ್ಲಿ ಇದ್ದಿದ್ದು ವೋಟಿಂಗ್ನಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾವ್ಯ ಇದ್ದಿದ್ದು. ಅದು ಹೆಂಗೆ 6th ಪೊಸಿಷನ್, ಯಾವ ಆಧಾರದ ಮೇಲೆ ವೋಟಿಂಗಲ್ಲಿ ಅವರಲ್ಲಿ ಯಾವ ರೀತಿ ಯೋಚನೆ ಮಾಡಿ ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಹೇಳ್ಬೋದು ನೀವು, ಹಂಗಾರೆ ಅಶ್ವಿನಿ ಮೇಡಮ್ 3rd ಪ್ಲೇಸ್ಗೆ ಡಿಸರ್ವ್ ಮಾಡೋದು ಅಂತ 100% ಮಾಡ್ತಾರೆ. ಬಟ್ ಜನಗಳ ವೋಟ್ ಅಂತ ತಗೊಂಡಾಗ ಅಶ್ವಿನಿ ಮೇಡಮ್ ಲಾಸ್ಟಲ್ಲಿದ್ದರು. ಬಟ್ ಅದು ಹೆಂಗೆ 3rd ಪ್ಲೇಸ್ಗೆ ತಗೊಂಡೋಗ್ತಾರೆ ಅಂತ ನಿಜ ಗೊತ್ತಿಲ್ಲ. ಹೊರಗಡೆ ಗಿಲ್ಲಿ ಹಾಗೂ ಕಾವ್ಯಗೆ ಪೋಸ್ಟರ್ ಎಲ್ಲ ಹಾಕಿ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಈಗ ಜಾಲಿವುಡ್ ಸ್ಟುಡಿಯೋ ಏನಿದೆಯಲ್ಲ, ಅದ್ರ ಮುಂಭಾಗನೇ ಗಿಲ್ಲಿ ಆಗಿ ಕಾವ್ಯದ ಫುಲ್ ಪೋಸ್ಟರ್ ಅಂಟಿಸ್ಬಿಟ್ಟು ಎಲ್ಲ ಫುಲ್ಲು ಏನಂತಾರೆ ಒಂದು ಹಬ್ಬದ ಥರ ಮಾಡಾಕ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಪೋಸ್ಟರ್ಗಳೆಲ್ಲ ಅಂಟಿಸ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವರು ಜಾಲಿವುಡ್ ಸ್ಟುಡಿಯೋದಿಂದ ಆಚೆ ಬರ್ತಿದ್ದಂಗೆ ಅವರೆಲ್ಲ ಶಾಕ್ ಆಗಿ ಹೋಗ್ತಾರೆ ಅನ್ಸುತ್ತೆ. ಗಿಲ್ಲಿ ಆಗಿ ಕಾವ್ಯ ಇಬ್ರದ್ದು ಜೋಡಿಲೇ ಪೋಸ್ಟರ್ ಹಾಕಿದ್ದಾರೆ. ನಿನ್ನೆ ಏನು ಬಿಗ್ ಬಾಸ್ ಅವ್ರು ತೋರಿಸಿದ್ರಲ್ಲ VT, ಅಂದರೆ ನಿಮ್ಗೆ ಯಾರು ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ, ಯಾವ ರೀತಿ ಮಾಡ್ತಿದ್ದಾರೆ ಅಂತ, ಅದು ಏನೂ ಅಲ್ಲ. ಅವ್ರು ತೋರಿಸಿದ್ದು ಸಿಕ್ಕಾಪಟ್ಟೆ ಎಲ್ಲರಿಗೂ ಅತಿ ಹೆಚ್ಚಾಗೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಬಿಗ್ ಬಾಸ್ ಅವ್ರು ಏನಕ್ಕೆ ಆ ಥರ ತೋರಿಸಿದ್ರು ಸ್ವಲ್ಪನೇ ಅಂದರೆ, ಒಬ್ಬರು ನೋಡಿ ಇವ್ರಿಗೆ ಇಷ್ಟೆಲ್ಲ ಪ್ರಮೋಷನ್ ಮಾಡಿದ್ದಾರೆ ಜನಗಳು ಅಂತ ಒಬ್ರಿಗೊಬ್ರು ಸ್ವಲ್ಪ ಮನಸ್ಸಲ್ಲಿ ಬೇಜಾರು ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರದು ಸ್ವಲ್ಪನೇ ತೋರಿಸಿದ್ದಾರೆ ಅಂತ ನನಗನ್ನಿಸ್ತು. ಗೈಸ್, ನಿಮ್ಮ ಪ್ರಕಾರ ಕಾವ್ಯ ನಿಜವಾಗ್ಲೂ 6th ಪ್ಲೇಸ್ಗೆ ಎಲಿಮಿನೇಟ್ ಆಗಿದ್ದು ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ನನಗಂತೂ ಇದು ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಇನ್ನೂ ಕನ್ಫರ್ಮ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಅಪ್ಡೇಟ್ ಎಲ್ಲ ಕೊಡ್ತಿದ್ದಾರೆ ಆಲ್ರೆಡಿ. ಕಾವ್ಯ ಎಲಿಮಿನೇಟ್ ಆಗಿದ್ದಾಳೆ ಅಂತ 100% ಕನ್ಫರ್ಮ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಹೇಳೋದು ನೋಡಿದ್ರೆ, ಈಗೆಲ್ಲ ಹೇಳ್ತಿರೋದು ನೋಡಿದ್ರೆ 100% ಅಶ್ವಿನಿ ಮೇಡಮ್ನ 3ನೇ ಸ್ಥಾನಕ್ಕೆ ತರಿಸ್ತಾರೆ. ಹಾಗೆ ಕಾವ್ಯನ ಈಗ ಎಲಿಮಿನೇಟ್ ಮಾಡ್ತಾರೆ ಅಂತಲೇ ಕನ್ಫರ್ಮ್ ಆಗಿರೋದು. ಬಿಗ್ ಬಾಸ್ ಅವರು ಯಾವ ಆಧಾರದ ಮೇಲೆ ಕಾವ್ಯನ ಎಲಿಮಿನೇಟ್ ಮಾಡಿದ್ದಾರೆ ಅಂದರೆ, ಅಲ್ಲಿರೋ ಎಲ್ಲ ಸದಸ್ಯರಿಗೂ ಹೋಲಿಸ್ಕೊಂಡ್ರೆ ಕಾವ್ಯ ಎಲ್ಲೋ ಒಂದು ಕಡೆ ಸ್ವಲ್ಪ ವೀಕ್ ಇದ್ದಾರೆ ಅಂತ ಅನಿಸಿದೆ. ಸೊ ಜನಗಳಿಗೂ ಅನಿಸಿದೆ ಅದು. ಸೊ ಹಾಗಾಗಿ ಕಾವ್ಯನ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ನಿಮ್ಗೆ ಇದ್ರ ಬಗ್ಗೆ ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಯಾರು 6th ಪ್ಲೇಸ್ಗೆ ಎಲಿಮಿನೇಟ್ ಆಗಬೇಕಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.